ಈಗೆಲ್ಲರೂ ಒಳಗಡೆ ಹೋಗೋಣವಾ? ಮದುಮಗಳೇ ನಡಿಯಮ್ಮ. ಅಮ್ಮ, ಯಾಕಮ್ಮ ಇಷ್ಟು ಸಿಟ್ಟು? ಪರಿ ಹಾಕ್ತಿರೋ ತಾಳಕ್ಕೆ ಅತ್ಗೆ ಹಾಕ್ತಿರೋ ಕುಣಿತ ತಡಿಯಕ್ಕಾಗ್ತಿಲ್ವೇ? ಆದಷ್ಟು ಬೇಗ ಈ ಮಂಟಪದಲ್ಲೇ ಪರಿಗೊಂದ್ಗತಿ ಕಾಣಿಸ್ಬೇಕು ಕಣೆ. ಬಾ. ಡೋರ್ ಕ್ಲೋಸ್ ಮಾಡಿ. ನಾವಿನ್ ಹೊರಡೋದಾ? ನಾವೀಗ ಹೋಗಿ ಅವ್ರನ್ನ ಆಮೇಲೆ ಕರ್ಕೊಂಡು ಬರೋಣ. ಸರಿ. ಇದೇ ನಮ್ ರೂಮಾ? ಹೌದು, ಮದುಮಗಳ ಕೋಣೆ. ಹಾ, ಈ ಸೂಟ್ ಕೇಸಲ್ಲಿ ನಿನ್ ಡ್ರೆಸ್ ಎಲ್ಲ ಇದೆ ಪರಿ. ಕಲ್ಯಾಣಿ, ನೋಡಿದ್ಯಾ? ನನ್ನ ಫಸ್ಟ್ ಅಟೆಂಪ್ಟೇ ಸಕ್ಸಸ್. ಹೆಂಗೆ ಎಲ್ಲಾರ್ ಮುಂದೆನೂ ಅಭಿ ಕೈಯಾರೇನೆ ಅಕ್ಕನ್ಗೆ ಬೊಕ್ಕೆ ಕೊಡಿಸ್ತೆ, ನೋಡಿದ್ಯಾ? ಆ ಸರೋಜಾ ದೇವಿಗೂ ಕೂಡ ಸ್ವಲ್ಪನೂ ಸಂದೇಹನೇ ಬರ್ಲಿಲ್ಲ. ಹೀಗೇನೆ ಅಭಿ ಮತ್ತೆ ದೇವಿ ಮದ್ವೆನೂ ನಡೆಯುತ್ತೆ. ಅದು ಸರಿ. 5 ಪರಿಗಳಲ್ಲಿ ಒರಿಜಿನಲ್ ಕಂಡು ಹಿಡಿಬೇಕು ಅಂತ ನೀನ್ ಸುಲಭವಾಗಿ ಹೇಳ್ದೆ. ಆದ್ರೆ ನಮ್ಗೇನೆ ಜೀವ ಬಾಯಿಗೆ ಬಂದಿತ್ತು. ಒಂದ್ ವೇಳೆ ಅರ್ಜುನ್ ಮಾಸ್ಕ್ ಕಳಚಿ ಬೈ ಮಿಸ್ಟೇಕ್ ದೇವಿನ ನೋಡ್ಬಿಡ್ತಾನೇನೋ, ಎಲ್ಲವರು ದೇವಿನ ಕಂಡು ಹಿಡ್ಬಿಡ್ತಾರೋ ಅಂತ ನಾವೆಲ್ಲರೂ ಹೆದರ್ಕೊಂಡೇ ಇದ್ವಿ. ಇನ್ನೂ ನನ್ನ ಎದೆ ಹೊಡ್ಕೋತಿದೆ. ಲೇ, 8 ಇದೆ ಕಣೆ ನಿಂದು. ಹೆಣ್ಬರ್ ಮಾಡ್ಕೊಳ್ಳೋ ಶಾಸ್ತ್ರದಲ್ಲಿ ದೇವಿಗೆ ನಿಂತರ ಮಾಸ್ಕ್ ಹಾಕಿ ನಿಲ್ಸಿದ್ದೆ. ಆದ್ರೆ ಇಷ್ಟು ದೊಡ್ಡ ಹುಡುಗಾಟ ಇಲ್ಲ ಬೇಕಾ? ಒಂದ್ ವೇಳೆ ಅರ್ಜುನ್ ದೇವಿ ಮುಖ ನೋಡಿದಿದ್ರೆ ಏನ್ ಮಾಡ್ತಿದ್ದೆ? ಅದ್ ಹೇಗೆ ಅರ್ಜುನ್ನ ನೋಡೋದಕ್ ನಾನ್ ಬಿಡ್ತೀನಿ? ಅದ್ರಿಂದಾನೇ ತಾನೇ ನಾನು ಹುಷಾರಾಗಿ ದೇವಿ ಪಕ್ಕದಲ್ಲೇ ನಿಂತಿದ್ದು. ಏನಾದ್ರೂ ವಿಪರೀತವಾಗಿ ನಡೆಯೋ ತರ ಇದ್ದಿದ್ರೆ ನಾನೇ ಮಾಸ್ಕ್ ತೆಗಿತಿದ್ದೆ. ಸಪೋಸ್ ಅರ್ಜುನ್ ನೋಡಿದಿದ್ರೆ? ಚಾನ್ಸೇ ಇಲ್ಲ, ನೋಡಕ್ ಸಾಧ್ಯನೇ ಇಲ್ಲ. ಅರ್ಜುನ್ ಖಂಡಿತವಾಗ್ಲೂ ನನ್ನ ಕಂಡಿಡಿತಾನೆ ಅಂತ ನನಗೆ ಮೊದ್ಲೇ ಗೊತ್ತು. ಹೇಗೆ? ಅದಕ್ಕೆ ತಾನೇ ನಾನ್ ಪರ್ಫ್ಯೂಮ್ನ ಜಾಸ್ತಿನೇ ಹಾಕಿದ್ದು. ಅದನ್ನ ನಿಜವಾಗ್ಲೂ ಅವ್ನ್ ಕಂಡು ಹಿಡಿತಾನೆ ಅಂತ ನನಗೂ ಗೊತ್ತು. ಆ ರೇಂಜ್ಗೆ ಅವ್ನ್ ನನ್ನ ಲವ್ ಮಾಡ್ತಾನೆ ಕಣೆ, ಗೊತ್ತಾ? ಅರ್ಜುನ್ ಕಿಲಾಡಿ ಅಂದ್ರೆ ನೀನ್ ಕಿಲಾಡಿಗೆ ಕಿಲಾಡಿ. ನೀವಿಬ್ರು ಕೂಡ ಮೇಡ್ ಫಾರ್ ಈಚ್ ಅದರ್ ಜೋಡಿ. ಆದ್ರೆ ಈ ಮದ್ವೆ ನಿನಗೂ ಅರ್ಜುನ್ಗೂ ನಡೆಯೋದಿಲ್ಲ, ಅಭಿಗೂ ದೇವಿಗೂ ನಡೆಯುತ್ತೆ ಅಂತ ಅಷ್ಟು ಖಂಡಿತವಾಗಿ ಹೇಳ್ತೀಯಲ್ಲ. ಅದನ್ ಕೇಳಿದ್ರೇನೆ ನನ್ ಮನ್ಸಿಗೆ ನೋವಾಗುತ್ತೆ. ನೀವಿಬ್ರು ಒಬ್ರನ್ನೊಬ್ರು ಇಷ್ಟೊಂದು ತಿಳ್ಕೊಂಡು ಇಷ್ಟು ಟ್ರೂಲಿ ಮ್ಯಾಡ್ಲಿ ಡೀಪ್ಲಿ ಲವ್ ಮಾಡ್ತೀರಾ ಅಂತ ಅರ್ಜುನ್ನ ನೀನು ನಿನ್ನ ಅಕ್ಕ ದೇವಿಗಾಗಿ ಬಿಟ್ಕೊಡ್ತಿರೋದು. ನೀನು ನಿನ್ ಬಾಯಾರೆ ಅವನು ನಿನ್ನ ತುಂಬಾ ಹಚ್ಕೊಂಡಿದ್ದಾನೆ ಅಂತೀಯಾ? ಆದ್ರೆ ಅರ್ಜುನ್ ಮನ್ಸನ್ನ ನುಚ್ಚು ನೂರಾಗಿ ಹೊಡೆದು ಅವನ್ನ ಏಮಾರಿಸ್ತೀನಿ ಅಂತಾನೂ ಹೇಳ್ತೀಯ. ಅರ್ಜುನ್ ಇದನ್ನ ತಡ್ಕೊಳ್ತಾನ ಪರಿ? ಇಂಥ ಹೊಡ್ತ ತಿಂದು ಅವನು ಮೇಲೆ ಹೇಳ್ತಾನ? ನಾ ಹೇಳ್ತಿದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡ. ದೇವಿ ತೀರ್ಕೋಬಿಟ್ಲು ಅನ್ಕೊಂಡೆ ಅಭಿ ಮನ್ಸು ಕೆಡಿಸ್ಕೊಂಡು ಡಿಪ್ರೆಷನ್ಗೆ ಹೋಗ್ಬಿಟ್ರು. ಇನ್ನು ಆ ಕೆಟ್ಟ ಡಿಪ್ರೆಷನ್ ಇಂದ ಅವರು ಸರಿಯಾಗಿ ಆಚೆ ಬಂದೇ ಇಲ್ಲ ಕಣೆ. ನೀನು ಅಂಥದ್ದೇ ಒಂದ್ ಸ್ಥಿತಿಗೆ ಅರ್ಜುನ್ನ ತಳ್ತೀಯಾ? ಅರ್ಜುನ್ ಡಿಪ್ರೆಷನ್ಗೆ ಹೋಗಿ ನರಳ್ತಾ ಇದ್ರೆ ನೀನು ನರಳಲ್ವಾ? ಅರ್ಜುನ್ ಇಲ್ದೇ ಇರೋ ನಿನ್ ಬಾಳು ನರ್ಕ ತಾನೆ. ಅರ್ಜುನ್ನ ಬಿಟ್ಕೊಟ್ಟು ನೀನ್ ಮನ್ಸಿಗೆ ಚುಚ್ಚಿ ಗಾಯ ಮಾಡ್ಕೋತೀಯ ಕಣೆ. ಇವೆರಡೂ ನಿನಗ್ ಬೇಕೇನೆ?